ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 18ನೇ ಅಧ್ಯಾಯ, ಕೊನೆಯ ಅಧ್ಯಾಯ. ಈಗ ಸಿಂಹಾವಲೋಕನ ಮಾಡ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ರು, 5ನೇ ಅಧ್ಯಾಯದಲ್ಲಿ ಹೀಗೆ, 12ನೇ ಅಧ್ಯಾಯದಲ್ಲಿ ಇಂತಹ ಶ್ಲೋಕದಲ್ಲಿ ಹೀಗೆ. ಅದಕ್ಕೆ ಇರುವಂತಹ ಅನೇಕ ಭೇದಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಕೇಳ್ತಾನೆ ಈಗ ಅರ್ಜುನ. ನೋಡಿ, ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ. ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ನೋಡಿ, ಹಿಂದೆ 2ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿ ಎಲ್ಲ ಹೇಳಿದ್ದ. ಅಲ್ಲಿ ಪುರುಷಾರ್ಥಕ್ಕೆ ಸಾಧನವಾದದ್ದು, ಜ್ಞಾನದ ಸಾಧನವಾದದ್ದನ್ನ ಬಿಡಿಬಿಡಿಯಾಗಿ ಹೇಳಿದ್ದ. ಈ ಅಧ್ಯಾಯದಲ್ಲಿ ಇನ್ನೂ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. 5ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಶ್ಚ ಕರ್ಮ ಸನ್ಯಾಸಾತ್ ಅಂತ ಎಲ್ಲ ಹೀಗೆಲ್ಲ ಹೇಳಿದ್ದ. ಅಲ್ಲಿ ನಮಗೆ ಈ ಸನ್ಯಾಸ, ಈ ತ್ಯಾಗ ಬಹಳ ಕಷ್ಟ ಆಗ್ತಾ ಇದೆ ನನಗೆ. ಸನ್ಯಾಸ ಅಂದ್ರೇನು? ಎಲ್ಲವನ್ನೂ ತ್ಯಾಗ ಮಾಡೋದು ಅಂತ ಅರ್ಥ. ತ್ಯಾಗ ಅಂದ್ರೇನು? ಎಲ್ಲವನ್ನು ಬಿಡೋದು ಅಂತ ಒಂದೇ ಅರ್ಥ. ಮೇಲ್ನೋಟಕ್ಕೆ ಹಾಗೆ ಕಾಣಿಸತ್ತೆ. ಆದ್ದರಿಂದ ಸನ್ಯಾಸ ಎಂದರೂ ತ್ಯಾಗ, ತ್ಯಾಗ ಎಂದರೂ ಒಂದೇ ಅರ್ಥ. ತ್ಯಾಗ ಅಂದರೆ ತ್ಯಾಗ ಅಂತ ಅರ್ಥ. ಹಾಗಾದರೆ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು? ಅದನ್ನು ಹೇಳು. ಹೇ ಮಹಾಬಾಹೋ, ಸನ್ಯಾಸಸ್ಯ ತತ್ವಂ ವೇದಿತುಂ ಇಚ್ಛಾಮಿ. ಅಷ್ಟೇ ಅಲ್ಲ, ತ್ಯಾಗಸ್ಯ ಚ. ಹೇ ಋಷಿಕೇಶ, ಕೇಶಿ ನಿಷೂದನ ಋಷಿಕೇಶ, ತ್ಯಾಗಸ್ಯ ಚ ಪೃಥಕ್ ವೇದಿತುಂ ಇಚ್ಛಾಮಿ. ತ್ಯಾಗಕ್ಕೂ ಕೂಡ ಅದರ ನಿಜವಾದ ಅರ್ಥವನ್ನು ನಾನು ಕೇಳಲಿಕ್ಕೆ, ನಿಜವಾದ ಸ್ವರೂಪವನ್ನು, ಪ್ರತ್ಯೇಕವಾದ ಸ್ವರೂಪವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಮಹಾಬಾಹೋ, ಹೇ ದೀರ್ಘಬಾಹುವೆ,
ಕೇಶಿ ನಿಷೂದನ, ಕೇಶಿ ಎಂಬ ದಾನವ ಸಂಹಾರಕನೇ, ಕೇಶಿ ಎಂಬ ದಾನವ ಸಂಹಾರಕನೇ, ಋಷಿಕೇಶ ಎಲೆ ಋಷಿಕೇಶನೇ, ಸನ್ಯಾಸಸ್ಯ ಸನ್ಯಾಸದ, ತ್ಯಾಗಸ್ಯ ಚ ಪೃಥಕ್, ತ್ಯಾಗಸ್ಯ ಚ ಪೃಥಕ್, ತ್ಯಾಗಗಳ ಪ್ರತ್ಯೇಕ ಸ್ವರೂಪವನ್ನು, ತ್ಯಾಗಗಳ ಪ್ರತ್ಯೇಕ ಸ್ವರೂಪವನ್ನು ತತ್ವಂ ಅದರ ತಿರುಳನ್ನು, ಅದರ ತಿರುಳನ್ನು ವೇದಿತುಂ ಇಚ್ಛಾಮಿ ತಿಳಿಯಲು ಬಯಸುತ್ತೇನೆ. ಇಲ್ಲಿ ತಿರುಳು ತತ್ವ ಮತ್ತೆ ಸ್ವರೂಪ ಎರಡು ಒಂದೇ. ಇದು ತ್ಯಾಗಸ್ಯ ಚ ಪೃಥಕ್ ತತ್ವಂ ಅಂತ ಬರ್ಕೊಂಬಿಡಿ. ತ್ಯಾಗಸ್ಯ ಚ ಪೃಥಕ್ ತತ್ವಂ. ಇದು 78 ಶ್ಲೋಕ ಇರುವಂತಹ ಒಂದು ಅಧ್ಯಾಯ. ಎಪ್ಪತ್ತ 8 ಶ್ಲೋಕ ಇರುವಂತಹ, ಎಷ್ಟಿದೆ ಶ್ಲೋಕ ಇದರಲ್ಲಿ? 78 ಇರೋದು. ಸರಿ ಇದೆ, ಸರಿ ಹೇಳಿದ್ರಿ. 78 ಶ್ಲೋಕಗಳಿರುವಂತಹ ಈ ಅಧ್ಯಾಯದಲ್ಲಿ ಮೊದಲಿಗೆ 55 ಶ್ಲೋಕದ ತನಕ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಹೇಳ್ತಾನೆ, ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಹೇಳ್ತಾನೆ. ಹೀಗಿರೋದು ಮೊದಲ 55 ಶ್ಲೋಕಗಳಲ್ಲಿ. ಸರಿನಾ? ಆಮೇಲೆ ಬರೀ ಕೃಷ್ಣನ ಮಾತುಗಳೇ. ಕೃಷ್ಣ ಎಲ್ಲದಕ್ಕೂ ಕನ್ಕ್ಲೂಷನ್ ಕೊಡ್ತಾ ಬರ್ತಾನೆ, ಹೀಗೀಗೆ ಅಂತ. ಅದಾದ ಮೇಲೆ ಅಪ್ಪ ಇಷ್ಟೊತ್ತು ತನಕ ಹೇಳಿದೆ, ಏನಪ್ಪ ಸರಿ, ಏನಾಯಿತು ಉಪದೇಶದಿಂದ, ಗೀತೋಪದೇಶದಿಂದ ಅಂಥದ್ದು ಏನು ಬದಲಾವಣೆ ಆಯಿತು ಅಂತ ಕೇಳಿದಾಗ ಅದಕ್ಕೆ ಅರ್ಜುನ ಹೇಳಿದಾನೆ, ಕರಿಷ್ಯೆ ವಚನಂತವ, ನಿನ್ನ ಮಾತನ್ನ ನಾನು ನಡೆಸ್ಕೊಡ್ತೇನೆ, ನಾನು ಮಾಡ್ತೇನೆ. ಮುಂದಿನ ಅಂದರೆ 55 ಶ್ಲೋಕ ಆದ ಮೇಲೆ ಮುಂದಿನ 17 ಶ್ಲೋಕದಲ್ಲಿ ಬರೀ ಕೃಷ್ಣನ ಉಪದೇಶ, ಅಂದರೆ ಆ ಏನು ಉಪದೇಶ ಮಾಡ್ತಾ ಇದ್ದಾನೆ ಇಷ್ಟೊತ್ತು ತನಕ ಅದರ ಉಪಸಂಹಾರವನ್ನು ಅವನೇ ಮಾಡ್ತಾನೆ. 73ನೇ ಶ್ಲೋಕದಲ್ಲಿ ಕರಿಷ್ಯೆ ವಚನಂತವ ಅಂತ ಹೇಳ್ತಾನೆ. ಅದಾದ ಮೇಲೆ ಕೃಷ್ಣೋಪದೇಶ ಸಾರ್ಥಕತೆಯ ನಿರೂಪಣೆ. ಕೊನೆಯ 5 ಶ್ಲೋಕದಲ್ಲಿ ಸಂಜಯನ ಒಂದು ಉಪಸಂಹಾರ. ಶುರು ಮಾಡಿದ್ದೇ ಸಂಜಯ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ಕೊನೆಗೆ ಅವನೇ ಮುಗಿಸ್ತಾ ಇದ್ದಾನೆ. ಹೀಗೆ ಉಪದೇಶವನ್ನು ಕೇಳಿ ಗಾಂಧೀವವನ್ನು ಬಿಸಾಕಿದಂತಹ ಅರ್ಜುನ ಗಾಂಧೀವವನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾದ ಅಂತ. ಆಚಾರ್ಯ, ಒಂದು ಬೇಸಿಕ್ ಕ್ವೆಶ್ಚನ್. ಈ 18 ಅಧ್ಯಾಯಗಳು ಅಧ್ಯಾಯವಾಗಿ ಮಾಡಿದ್ದು ಯಾರು? ವೇದವ್ಯಾಸರೇನ? ಎಲ್ಲ ಸ್ಕ್ರಿಪ್ಟ್ ಅವರೇ, ಸ್ಕ್ರಿಪ್ಟ್ ರೈಟರ್ ಎಲ್ಲ ಅವರೇ.
ಹಾ ಅಂದ್ರೆ ಅಧ್ಯಾಯದಂಗೆನೆ ಹೇಳ್ಕೊಂಡು ಹೋದ್ರ ಒಂದೇ ಹಾ ಎರಡು ಹಾ ಹತ್ರ? ಹಾ ಓಕೆ ಓಕೆ. ಹೌದು ಹೌದು. ಇವರು ಬರೀ ಕೃಷ್ಣ ಡೈಲಾಗ್ ಒಟ್ಟಿಗೆ ಡೆಲಿವರಿ ಹೇಳ್ಕೊಂಡು ಮಾಡಿದ್ದವ್ರು ಅಷ್ಟೇ. ಹೋಗಿರ್ತಾನೆ. ಆ ಹಾ, ಡೈಲಾಗ್ ಡೆಲಿವರಿ ಮಾಡಿದವರು ಅಷ್ಟೇ ಇವರು. ಆ. ಎಲ್ಲ ಮುಂಚೆ ಮಾಡಿ ಇಟ್ಬಿಟ್ಟಿದ್ರು ನಮ್ಮ ವೇದವ್ಯಾಸರು. ನಾನು ಹಿಂಗ್ ಮಧ್ಯ ಮಧ್ಯದಲ್ಲಿ ಬರ್ತೇನೆ, ಬ್ರಹ್ಮಾಸ್ತ್ರವನ್ನು ತಡೀತೇನೆ, ಈ ಗಾಂಧಾರಿ ತನ್ನ ಬರೀ ಗರ್ಭವನ್ನು ಹೆರ್ತಾಳೆ, ಇದನ್ನ 108 ವಿಭಾಗವನ್ನಾಗಿ ಮಾಡ್ತೇನೆ, ಮಡಿಕೆಯಲ್ಲಿಡ್ತೇನೆ, ಎಲ್ಲವನ್ನು ಬರೆದು ಇಟ್ಬಿಟ್ಟಿದ್ದಾರೆ ಅವರು. ಆಮೇಲೆ ಮಧ್ಯ ಮಧ್ಯದಲ್ಲಿ ಬಂದು ಅವ್ರು ಬರೆದಾಗ ಅವರ ಹಾಗೆ ಬಂದು ಅದೆಲ್ಲ ಮಾಡಿ ಹೋಗಿದ್ದಷ್ಟೇ. ನಮ್ಗೆ ಅನುಕೂಲ ಆಗ್ಲಿ ಅಂತ. ಮುಂದೆ ನೋಡೋಣ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಹೌದು, ನೀನು ಹೇಳಿದ್ದು ಸರಿನೇ. ಸನ್ಯಾಸ, ತ್ಯಾಗ ಇಲ್ಲ ಬಿಡೋದೇ ಅಂತಲೇ ಅರ್ಥ ಮೇಲ್ನೋಟಕ್ಕೆ, ಆದರೆ ಒಳ ಅರ್ಥ ಬೇರೆ ಇದೆ. ಜ್ಞಾನಿಗಳು ಯಾವುದನ್ನ ಸನ್ಯಾಸ ಅಂತ ಹೇಳ್ತಾರೆ, ಯಾವುದನ್ನ ತ್ಯಾಗ ಅಂತ ಹೇಳ್ತಾರೆ ಗೊತ್ತಾ? ಯಾವುದು ಕಾಮ್ಯ ಕರ್ಮಗಳನ್ನ ಬಿಡುವುದು ಅಂತ ಇದೇನೋ, ಕಾಮ್ಯ ಕರ್ಮಗಳಲ್ಲೂ ಎರಡು ವಿಧ. ಒಂದು ವೈಕಲ್ಪಿಕ ಕಾಮ್ಯ ಕರ್ಮಗಳು, ಇನ್ನೊಂದು ನಿಯತ ಕಾಮ್ಯ ಕರ್ಮಗಳು. ವೈಕಲ್ಪಿಕ ಅಂದ್ರೆ ವಿಕಲ್ಪ, ಮಾಡಬಹುದು ಮಾಡದೇನೂ ಇರಬಹುದು. ಈಗ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಹೇಳ್ತಾರೆ. ಜ್ಯೋತಿಷ್ಠೋಮದಿಂದ ಜ್ಯೋತಿಷ್ಠೋಮವನ್ನು ಯಾರು ಮಾಡಬೇಕು ಅಂದರೆ ಸ್ವರ್ಗಕಾಮ, ಯಾರು ಸ್ವರ್ಗವನ್ನ ಬಯಸ್ತಾನೋ ಅವನು ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತ. ಇದು ವೈಕಲ್ಪಿಕ ಕಾಮ್ಯ. ಮಾಡಿದ್ರೂ ನಡೆಯುತ್ತೆ, ಮಾಡದೇ ಇದ್ರೂ ನಡೆಯುತ್ತೆ. ಅದು ಮಾಡೋದು ಕಾಮ್ಯಕ್ಕೋಸ್ಕರವಾಗಿಯೇನೆ. ನಿಯತ ಕಾಮ್ಯ ಅಂತಂದ್ರೆ ಆರೋಗ್ಯಕ್ಕೆ ಉದ್ದೇಶವಾಗಿ ಈ ಕಾರೀರಿ ಮೊದಲಾದ ಯಾಗಗಳು ಅಂದ್ರೆ ವೃಷ್ಟಿಕಾಮ ಕಾರೀರ್ಯ ಯಜೇತ ಅಂದ್ರೆ ನಮ್ಮ ಊರಿನಲ್ಲಿ ಬಹಳ ವರ್ಷಗಳಿಂದ ಮಳೆನೇ ಆಗಿಲ್ಲ, ಅದಕ್ಕೋಸ್ಕರ ಮಾಡುವಂತಹ ಯಾಗ ಕಾರೀರಿ ಯಾಗ. ಅಥವಾ ನಿಯತವಾದ, ಯಾಕೆ ಎಲ್ಲರೂ ಅದನ್ನ ಆಶ್ರಯಿಸಿಕೊಂಡೇ ಬದುಕ್ತಾ ಇರ್ತಾರೆ. ಅದು ನೀರಾವರಿ ಇಲ್ಲ, ಅಲ್ಲಿ ಮಳೆಯನ್ನು ಆಧರಿಸಿಕೊಂಡು ಬದುಕ್ತಾ ಇರ್ತಾರೆ. ಅದು ನಿಯತವಾದದ್ದು. ಹೀಗೆ ಎರಡು ಈ ರೀತಿಯಾದಂತಹ ಕಾಮ್ಯ ಕರ್ಮಗಳನ್ನ ಯಾರು ಬಿಟ್ಟಿರ್ತಾರೋ, ಕಾಮ್ಯ ಕರ್ಮಗಳನ್ನ ಎರಡು ರೀತಿಯಾದದ್ದು, ಕಾಮ್ಯ ಕರ್ಮಗಳನ್ನ ಬಿಡುವುದನ್ನ ಸನ್ಯಾಸ ಅಂತ ಕರಿತೇವೆ. ತ್ಯಾಗ ಎಲ್ಲ ಕರ್ಮಗಳನ್ನು ಬಿಡೋದು, ಕಾಮ್ಯ ಅಕಾಮ್ಯ ನಿತ್ಯ ನೈಮಿತ್ತಿಕ ಎಲ್ಲ ಕರ್ಮಗಳನ್ನು ಬಿಡೋದು, ಅದನ್ನ ತ್ಯಾಗ. ನಿತ್ಯ ಕರ್ಮ ಅಲ್ಲ, ಮತ್ತೆ ಅದರಲ್ಲಿ ನಿತ್ಯ ಕರ್ಮ ಮುಖ್ಯವಾಗಿ ಸಂಧ್ಯಾವಂದನೆ. ಅಂದರೆ ನಿತ್ಯ ನೈಮಿತ್ತಿಕ ಕಾಮ್ಯಗಳನ್ನ ಮಾಡುವಾಗ ಭಗವತ್ ಪ್ರೀತಿ ಎಂಬ ಒಂದೇ ಒಂದು ಉದ್ದೇಶ ಇದ್ದರೆ ಅದು ತ್ಯಾಗ ಅಂತ ಆಗತ್ತೆ ರೀ. ವಿಚಾರ ಮಾಡ್ರಿ, ಅರ್ಥ ಆಯ್ತಾ? ನಾನು ಮಾಡುವ ಈ ಗಾಯತ್ರಿ ಜಪದಿಂದಾಗಿ ನನಗೆ ಜ್ಞಾನ ಬರಲಿ, ನನಗೆ ಸಂಪತ್ತು ಬರಲಿ, ಬರೀ ಗಾಯತ್ರಿ ಮಂತ್ರದಿಂದ ಎಲ್ಲವನ್ನೂ ಪಡಿಬಹುದು, ಇಂಥದ್ದು ಪಡಿಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲವೇ ಇಲ್ಲ. ಅದರಿಂದಾಗಿ ಅದ್ಭುತವಾದದ್ದು, ಎಲ್ಲ ಮಂತ್ರಗಳಿಂದ ಶ್ರೇಷ್ಠವಾದದ್ದು ಗಾಯತ್ರಿ. ಎಲ್ಲದರಲ್ಲೂ ನೋಡಿ
ಯಾವ ಮಂತ್ರದಲ್ಲೂ ಇಲ್ಲ. ಇಲ್ಲಿ ಯಾವ ಮಂತ್ರದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಶೇಷತೆ ಗಾಯತ್ರಿ ಮಂತ್ರದಲ್ಲಿ ಅಂತಂದ್ರೆ ಧಿಯೋ ಯೋ ನಃ ಪ್ರಚೋದಯ. ಜ್ಞಾನ ನನಗೆ ಮಾತ್ರ ಕೊಡುವಂತಲ್ಲ, ನಮಗೆ ಕೊಡು. ನಮ್ಮೆಲ್ಲ ನಹ, ಅಸ್ಮಾಕಂ ನಹ ಸೃಷ್ಟಿ ವಿಭಕ್ತಿಯ ಬಹುವಚನ. ಅಸ್ಮತ್ ಶಬ್ದ ಸೃಷ್ಟಿ ವಿಭಕ್ತಿಯ ಬಹುವಚನ. ಅಸ್ಮಾಕಂ ನಹ, ನಹ ಪ್ರಚೋದಯ, ನಮಗೆ ಕೊಡು ಅಂತ. ಹೀಗೆ ಅದರಿಂದ ಅದ್ಭುತವಾದದ್ದು. ಅಂದ್ರೆ ನಾವು ಮಾಡುವಂತಹ, ಈಗ ಸ್ವಲ್ಪ ವಿಚಾರ ಮಾಡ್ರಿ, ನೀವು ಕಾಮ್ಯ ಕರ್ಮಗಳನ್ನೇ ಮಾಡ್ರಿ. ಹೋಮ ಬಹುಶಃ ಎಲ್ಲವೂ ಕಾಮ್ಯಕರ್ಮವೇನೆ. ಹೋಮಾದಿಗಳು ನಿತ್ಯವಾದದ್ದು ಎಲ್ಲವೂ ಅಷ್ಟೇ. ನಿತ್ಯವಾದ ಸಂಧ್ಯಾ ವಂದನೆ, ಏಕಾದಶಿ ಉಪವಾಸವೆಲ್ಲವೂ ನಿತ್ಯವಾದ ಕರ್ಮಗಳೇ. ಅದನ್ನೂ ನಾವು ಏಕಾದಶಿ ಉಪವಾಸ ಮಾಡೋದ್ರಿಂದಾಗಿ ನನ್ನ ಶರೀರ ಆರಾಮಾಗಿರ್ತದೆ ಅನ್ನೋ ಭಾವನೆಯಿಂದ ಮಾಡಿದರೆ ಅದು ಕಾಮ್ಯಕರ್ಮ ಆಯಿತು. ಪರಮಾತ್ಮ ಪ್ರೀತನಾಗಲಿ ಅನ್ನೋ ಭಾವನೆಯಿಂದ ಮಾಡ್ತೀರಿ ಅಂತ ಆದರೆ ಅದು ತ್ಯಾಗ ಆಯಿತು. ನಿತ್ಯ, ನೈಮಿತ್ತಿಕ, ಕಾಮ್ಯ ಈ ಮೂರು ಕರ್ಮಗಳನ್ನು ಮಾಡುವಾಗ ಪರಮಾತ್ಮ ಪ್ರೀತನಾಗಲಿ ಅನ್ನೋ ಒಂದು ಉದ್ದೇಶ ಇದ್ರೆ ಅದು ತ್ಯಾಗ. ಬರೀ ಕಾಮ್ಯ ಕರ್ಮಗಳನ್ನು ಮಾಡ್ತೀವಿ ಅಂತಾಗಿದ್ರೆ, ಕಾಮ್ಯ ಕರ್ಮಗಳನ್ನು ಬರೀ ಕಾಮ್ಯ ಕರ್ಮಗಳನ್ನು ಬಿಡ್ತೀವಿ ಅಂತ ಆದರೆ ಅದು ಸನ್ಯಾಸ. ಇಷ್ಟು ವ್ಯತ್ಯಾಸ ಗೊತ್ತಾಯ್ತಲ್ಲ. ಕಾಮ್ಯ ಕರ್ಮಗಳನ್ನು ಬಿಡೋದು ಸನ್ಯಾಸ, ಎಲ್ಲ ಕರ್ಮಗಳು ಪರಮಾತ್ಮ ಪ್ರೀತನಾಗಲಿ ಎನ್ನುವ ಒಂದು ಉದ್ದೇಶದಿಂದ ಮಾಡೋದು, ಬಿಡೋದಲ್ಲ. ತ್ಯಾಗ ಅಂತಂದ್ರೆ ಬಿಡೋದಲ್ಲ. ಎಲ್ಲ ಕರ್ಮಗಳು ನಿತ್ಯ, ನೈಮಿತ್ತಿಕ, ಮುಂದೇನೋ ಕಾಮ್ಯ, ಎಲ್ಲ ಕರ್ಮಗಳು ಕೂಡ ಪರಮಾತ್ಮ ಪ್ರೀತನಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡೋದು ಏನಿದೆ ಅದು ತ್ಯಾಗ ಅಂತ ಕರೆಸ್ಕೊಳ್ಳುತ್ತೆ. ಅದರಿಂದಾಗಿ ಅರ್ಜುನ ಕನ್ಫ್ಯೂಸ್ ಆಗಬೇಡ. ತ್ಯಾಗ ಬೇರೆ, ಸನ್ಯಾಸ ಬೇರೆ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಕಾಮ್ಯ ಕರ್ಮಗಳನ್ನ ಕಾಮ್ಯಾನಾಂ ಕರ್ಮಣಾಂ ಕಾಮ್ಯ ಕರ್ಮಗಳನ್ನ ನ್ಯಾಸಂ ಬಿಡುವುದು, ಸನ್ಯಾಸಂ ಇತಿ, ಸನ್ಯಾಸ ಎಂದು ಕವಯೋ ವಿದುಹು, ಕವಿಗಳು ಹೇಳುತ್ತಾರೆ. ಕವಯೋ ವಿದುಹು, ಕವಿಗಳು ಹೇಳುತ್ತಾರೆ. ನೋಡ್ರಿ, ತ್ಯಾಗ ಅಂದ್ರೆ ಏನು ಗೊತ್ತಾ? ಸರ್ವಕರ್ಮ ತ್ಯಾಗ ಅಲ್ಲ, ಸರ್ವಕರ್ಮ ಫಲತ್ಯಾಗಂ, ಫಲವನ್ನು ಬಿಡೋದು. ನಿತ್ಯ, ನೈಮಿತ್ತಿಕ, ಕಾಮ್ಯ ಮೂರು ಕರ್ಮಗಳ ಫಲವನ್ನು ಬಿಡೋದನ್ನ ತ್ಯಾಗ. ಬರ್ಕೊಳ್ಳಿ, ಸರ್ವಕರ್ಮ ಫಲತ್ಯಾಗಂ, ಸಕಲ ಕರ್ಮಗಳ ಫಲವನ್ನು ಬಿಡುವುದು. ವಿಚಕ್ಷಣಾಃ, ಜ್ಞಾನಿಗಳು ತ್ಯಾಗಂ ಪ್ರಾಹುಹು, ತ್ಯಾಗ ಎನ್ನುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಪ್ರಶ್ನೆ ಅಂತ ಇಲ್ಲ, ನೀವೆಲ್ಲ ಹೇಳ್ತಾ ಇರುವಾಗ ಎಲ್ಲ 17 ಅಧ್ಯಾಯ ತಲೆ ಒಳಗೆ ಹೋಗಿ ತಿರುಗ್ತಾ ಇದೆ. ಏನ್ ಕೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಏನು ಬರುತ್ತೆ ಗಮನಕ್ಕೆ ಅಂದ್ರೆ, ನಿಮ್ ಮೋಕ್ಷ ಬೇಯಿಸಿದ್ರೆ 12ನೇ ಅಧ್ಯಾಯದಲ್ಲಿ ಹೇಳ್ದಂಗೆ ಸರ್ವಕರ್ಮ ಫಲ ತ್ಯಾಗಾಂ ಶಾಂತಿ ಅನಂತರಂ ಅಂತ ಬರುತ್ತೆ. 13 14 ಯಾವ್ದೋ. ಇನ್ನೊಂದು, ನೀವು ತ್ರೈವೇದ್ಯರಾದ್ರೆ ಮಿಶ್ರಯಾಜಿಗಳು, ನಿಮ್ಗೆ ಸ್ವರ್ಗ ಸಿಕ್ಬೋದು. ಯಾಕಂದ್ರೆ ನಿಮ್ಗೆ ಅದು ಸ್ವಕಾಮ ಕರ್ಮ.
ಆದ್ರೆ ಮೋಕ್ಷ ಸಿಗಲ್ಲ. ನೀವು ಮೋಕ್ಷ ಬೇಯಿಸಿದ್ರೆ ನೀವು ಹೇಳ್ದಂಗೆ ಸರ್ವಕರ್ಮ ಫಲಾತ್ಯಾಗ ಹ್ಮ್ ಮಾಡ್ಬೇಕು. ಕರ್ಮ ಹ್ಮ್ ಬಿಟ್ಬಿಡೋಕ್ಕಾಗಲ್ಲ. ನಾನು ಸುಮ್ಮನೆ ಕೈ ತಟ್ಕೊಂಡು ಕೂತಿರ್ತೀನಿ ಅಂತ ಇರೋಕ್ಕಾಗಲ್ಲ, ಮಾಡ್ಬೇಕು. ಆದ್ರೆ ನನಗೋಸ್ಕರ ಮಾಡ್ಕೋಬಾರ್ದು ಅಷ್ಟೇ. ಅದ್ರಲ್ಲಿ ಏನೋ ನಂಗೆ ಪ್ರಮೋಷನ್ ಸಿಕ್ಲಿ, ಇನ್ನೊಂದು ಸಿಕ್ಲಿ, ಅವೆಲ್ಲ ಬಿಟ್ಬಿಡ್ಬೇಕು. ಹೌದು ಹೌದು ಇವೆಲ್ಲ ಥಾಟ್ಸ್ ಹೋಗ್ತಾ ಇದೆ ತಲೆ ಒಳಗಷ್ಟೇ. ಧನ್ಯವಾದ. ಹೌದು, ಪರಮಾತ್ಮ ಪ್ರೀತನಾಗ್ಲಿ ಅಷ್ಟೇ, ಅದೊಂದೇ ಇರಬೇಕು. ಇಲ್ಲಿ ಕೃಷ್ಣನೇ ಕೆಲವೊಂದು ಕರ್ಮಗಳನ್ನ ಜ್ಞಾನಿಗಳು ಬೇಕು ಅಂತ ಹೇಳ್ತಾರೆ, ಉಳಿದವರು ಬಿಡಬಾರದು ಅಂತ ಹೇಳ್ತಾರೆ. ಈ ಮಾತುಗಳನ್ನ ಕೇಳಿದಾಗ ಪರಸ್ಪರ ವಿರುದ್ಧ ಅಂತ ಬರ್ತಾರೆ. ಜ್ಞಾನಿಗಳೇ ಹೇಳೋದು, ಜ್ಞಾನಿಗಳೇ ಬಿಡಬೇಕು ಅಂತ ಹೇಳ್ತಾರೆ, ಇನ್ನುಳಿದವರು ಬಿಡಬಾರದು ಅಂತ ಹೇಳ್ತಾರೆ. ಯಾವುದು ಸರಿ? ವಿರುದ್ಧವಂತಲ್ಲ, ವಿರೋಧವಂತಲ್ಲ, ಎರಡು ವಿರುದ್ಧವಾದದ್ದಾಯ್ತಲ್ಲ ಅಂತಂದ್ರೆ ಅದಕ್ಕೆ ಕೆಲವು ಜ್ಞಾನಿಗಳು ಬಿಡಬೇಕು ಅಂತೇನು ಹೇಳ್ತಾರೆ, ಮೊದಲಿಗೆ ಆ ಮತವನ್ನು ತಗೊಳ್ತಾನಂತೆ. ಮೊದಲ ಮತ ಏನಿದೆ ತಪ್ಪು ಎಂಬ ಅಭಿಪ್ರಾಯ ಕೃಷ್ಣನಿಗೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡನೇ ಮತ ಏನು ಬಿಡಬಾರದು ಅಂತ ಏನು ಹೇಳ್ತಾರೆ, ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನ ಸಮರ್ಥನೆ ಮಾಡ್ತಾನೆ. ಇಲ್ಲಿ ಎರಡೂ ಮತಗಳಿಗೆ ವಿರೋಧವನ್ನ ಹೇಳಿಕ್ಕಾಗುವುದಿಲ್ಲ, ವಿರುದ್ಧ ಅಲ್ಲ, ಒಂದಕ್ಕೊಂದು ಅರ್ಥವೇ ಬೇರೆ. ಏನಿಲ್ಲಿ ವಿರೋಧ? ಕೆಲವರು ಉಳಿದವರು ಅಂತ ಅರ್ಥ. ಏಕೆ ಕೆಲವರು, ಅಪರೇ ಉಳಿದವರು, ಇಷ್ಟು ವ್ಯತ್ಯಾಸ ಇದೆ. ಈ ಶ್ಲೋಕದಲ್ಲಿ ಬರ್ತದೆ, ಅದು ಮುಂದಿನ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ ಬರ್ತದೆ. ಈ ರೀತಿಯಾಗಿ ಕೃಷ್ಣ ವಿರೋಧ ಪರಿಹಾರ ಮಾಡ್ತಾನೆ. ಈ ರೀತಿಯಾಗಿ ಕೃಷ್ಣ ವಿರೋಧ ಪರಿಹಾರ ಮಾಡ್ತಾನೆ. ಈ 3ನೇ ಶ್ಲೋಕವನ್ನು ನೋಡೋಣ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ಚಾಪರೇ. ಕೆಲವ ಜ್ಞಾನಿಗಳು ಈ ಕಾಮ್ಯಕರ್ಮ ಏನಿದೆ ಅದು ದೋಷ ಇದೆ. ಏನು ದೋಷ? ನಾವು ಕಾಮ್ಯಕರ್ಮವನ್ನ ಮಾಡೋದು, ಬೇಕಾದನ್ನ ಪಡೆಯೋದು, ಪಡೆದಿದ್ರೆ ಸುಖ ಅನುಭವಿಸೋದು, ಮತ್ತೆ ಪುಣ್ಯ ಖಾಲಿ ಆಗತ್ತೆ, ಮತ್ತೆ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗತ್ತೆ. ಅಥವಾ ಒಂದು ಸುಖವನ್ನು ಪಡಿತೇವೆ, ಆ ಸುಖ ಈ ಜನ್ಮದಲ್ಲಿ ಆಗಲಿಲ್ಲ, ಈ ಸುಖವನ್ನು ಅನುಭವಿಸ್ಲಿಕ್ಕೆ ಇನ್ನೊಂದು ಜನ್ಮ ಎತ್ತಬೇಕು. ಸುಖ ವೇಸ್ಟ್ ಆಗಬಾರ್ದಲ್ಲ ಅದು. ಈ ಸುಖ, ಈ ಒಂದು ಪುಣ್ಯ ಇರ್ತದೆ, ಆ ಪುಣ್ಯ ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಆಗಲಿಲ್ಲ, ಈ ಪುಣ್ಯದ ಫಲವಾದ ಸುಖವನ್ನು ಅನುಭವಿಸ್ಲಿಕ್ಕೆ ಈ ಜನ್ಮ ಬಿಟ್ಟು ಇನ್ನೊಂದು ಜನ್ಮವನ್ನು ಎತ್ತಬೇಕು, ಅದು ಬಂಧಕ. ಆದ್ದರಿಂದಾಗಿ ಕೆಲವ ಜ್ಞಾನಿಗಳು ಕಾಮ್ಯಕರ್ಮವನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಪರೇ ನತ್ಯಾಜ್ಯಮಿತಿ. ಇನ್ನು ಉಳಿದವರೇನು ಹೇಳಿದರೆ, ಯಜ್ಞ, ದಾನ, ತಪಸ್ಸು ಮತ್ತು ನಿತ್ಯ ನೈಮಿತ್ಯ ಕರ್ಮಗಳನ್ನು ಬಿಡಬಾರದು ಅಂತ ಹೇಳ್ತಾರೆ. ಯಜ್ಞ ಆಗಲಿ, ದಾನ ಆಗಲಿ, ತಪಸ್ಸಾಗಲಿ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಮಾಡುವಂಥದ್ದೇ ಕೆಲವು ಉಳಿದವರು, ಆದರೂ ಅದನ್ನು ಬಿಡಬಾರದು ಅಂತ ಹೇಳ್ತಾರೆ. ಅದು ಹೇಗೆ? ವಿರೋಧ ಬರ್ತದೆ.
ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಒಂದು ಅಭಿಪ್ರಾಯ. ಆದ್ದರಿಂದಾಗಿ ಅದನ್ನ ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಅವನು ಪರಿಹಾರ ಮಾಡ್ತಾನೆ. ಇಲ್ಲಿ ಏಕೆ ಕೆಲವು ಜ್ಞಾನಿಗಳು ಅಂತರ್ಥ, ಅಪರೇ ಉಳಿದವರು ಅಂತರ್ಥ, ಹೀಗೆ ಇದೆ ಅಂತ ಕೃಷ್ಣ ಹೇಳ್ತಾ ಬರ್ತಾನೆ. ಇದರ ಅರ್ಥವನ್ನ ಮತ್ತು ಇದರ ಇನ್ನೂ ಪೂರ್ವಭಾವಿಯಾದ ಸ್ಪಷ್ಟನೆಯನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.